ಮಂಗಳೂರಿನ ಸುಲ್ತಾನ್ ಬತ್ತೇರಿಯಿಂದ ತಣ್ಣೀರ್ಬಾವಿ ಬೀಚ್ ಸೈಡ್ ಏನಿದೆ ಅಲ್ಲಿಗೆ ನಾವೊಂದು ರೋಡ್ ಬ್ರಿಡ್ಜ್ ಮಾಡ್ತಾಯಿದ್ದೇವೆ. ಆ್ಯಕ್ಚುಲಿ ಈಗ ಮಂಗಳೂರಲ್ಲಿ ಏನಂತೇಳಿದರೆ, ಮಂಗಳೂರಿನ ಯಾವ ಭಾಗದಿಂದಲೂ ಯಾವುದಾದ್ರು ಬೀಚಿಗೆ ಹೋಗೋದಾದರೂ ಸುಮಾರು ಒಂದು 30ರಿಂದ 40 ನಿಮಿಷದಷ್ಟು ಪ್ರಯಾಣ ಮಾಡಬೇಕಾಗುತ್ತೆ. ಆದರೆ ಈಗ ಈ ಸುಲ್ತಾನ್ ಬತ್ತೇರಿಯಿಂದ ತಣ್ಣೀರ್ಬಾವಿಗೆ ನಾವು ಮಾಡ್ತಾ ಇರುವಂಥ ರೋಡ್ ಬ್ರಿಡ್ಜ್ ಆದ ಕೂಡಲೇ ಮಂಗಳೂರಿನಿಂದ ಯಾವುದೇ ಭಾಗದಿಂದಲೂ ತಣ್ಣೀರ್ಬಾವಿ ಬೀಚಿಗೆ, ಅಲ್ಲಿ ಬ್ಲೂ ಫ್ಲ್ಯಾಗ್ ಬೀಚ್ ಕೂಡ ಆಗಿದೆ, ಅಲ್ಲಿಗೆ ಸರಿಸುಮಾರು 10 ನಿಮಿಷದ ಒಳಗೇ ಎಲ್ಲರೂ ಹೋಗಿ ಅಲ್ಲಿ ಮುಟ್ಬೋದು. ಒಂದು ಎರಡನೇದು ಏನಂತಂದರೆ, ಇವತ್ತಿಗೂ ಆಚೆ ಸೈಡಿಂದ ಬೆಂಗ್ರೆ ಆಚೆ ಸೈಡಿಂದ ಎಲ್ಲ ಎಲ್ಲಿಯವ್ರೆ ಮೆಡಿಕಲ್ ಎಮರ್ಜೆನ್ಸಿ ಎಲ್ಲ ಆದರೆ, ಹಾಗೆ ಮಂಗಳೂರಿನ ಎಲ್ಲ ಆಸ್ಪತ್ರೆಗೆಲ್ಲ ಬರಲಿಕ್ಕೆ ಅವರಿಗೆ 20-30 ನಿಮಿಷ ಎಲ್ಲ ತಾಗ್ತಾಯಿದೆ. ಹೆಚ್ಚಾಗಿ ಅವರು ಈ ಫೆರಿ ಏನು ಬೋಟ್ ಸರ್ವಿಸ್ ಏನಿದೆ ಅದರ ಮೇಲೆ ಡಿಪೆಂಡ್ ಆಗಿದ್ದರು. ಈ ಬ್ರಿಡ್ಜ್ ಆದ ಕೂಡಲೇ ಅವರಿಗೂ ಈ ಮೆಡಿಕಲ್ ವ್ಯವಸ್ಥೆ ಏನಿದೆ ಅದಕ್ಕೆ ಕೂಡಲೇ ಬರಲಿಕ್ಕಾಗುತ್ತೆ. ಸುಮಾರು ಜನರು ಅಲ್ಲಿ 4,000ಕ್ಕಿಂತ ಹೆಚ್ಚು ಜನರಲ್ಲಿ ವಾಸಿಸ್ತಾ ಇದ್ದಾರೆ. ಅವರ ಮಕ್ಕಳಿದ್ದಾರೆ, ಅವ್ರ ಶಾಲೆ ಕಾಲೇಜ್ಗಳಿಗೆಲ್ಲ ಹೋಗ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ಅನುಕೂಲ ಆಗುವಂಥ ಇದೊಂದು ಬ್ರಿಡ್ಜ್. ಈ ಬ್ರಿಡ್ಜಿನ ವಿಶೇಷತೆ ಏನಂತಂದರೆ, ಈ ನಮ್ಮ ಗುರುಪುರ ನದಿ ಏನಿದೆ ಇದನ್ನು NW43 ಅಂತ, ನ್ಯಾಷನಲ್ ವಾಟರ್ವೇಸ್ 43 ಅಂತ ಡೆಸಿಗ್ನೇಷನ್ ಆಗಿದೆ. ಈ ನ್ಯಾಷನಲ್ ವಾಟರ್ವೇಸ್ 43 ಅಂತ ಡೆಸಿಗ್ನೇಷನ್ ಆಗಿರೋದ್ರಿಂದ ಇದಕ್ಕೆ 80 ಮೀಟರ್ ಅಗಲ ಹಾಗೂ 10 ಮೀಟರ್ ಹೈಟ್ ಅಷ್ಟು ಮಿನಿಮಮ್ ನ್ಯಾವಿಗೇಷನಿಗೊಂದು ಕೆನಾಲ್ನ ಮಾಡಿಯೇ ಯಾವುದಾದ್ರು ಬ್ರಿಡ್ಜನ್ನು ಮಾಡಲಿಕ್ಕಾಗೋದು ಈಗ. ಹಾಗಾಗಿ ಇಲ್ಲಿ ಒಟ್ಟಿಗೆ ಇದು 300 ಮೀಟರ್ ಬ್ರಿಡ್ಜ್ ನದಿಯಲ್ಲಿ. ನಡುವಿನ 100 ಮೀಟರ್ ಭಾಗ ಏನಿದೆ ಅದನ್ನು ಈ ನ್ಯಾವಿಗೇಷನ್ ಕೆನಾಲ್ ಮಾಡಲಿಕ್ಕೋಸ್ಕರ ಬೋಸ್ಟ್ರಿಂಗ್ ಗರ್ಡರ್ ಬ್ರಿಡ್ಜ್ ಅಂತ, ಸ್ಟೀಲ್ ಸ್ಟ್ರಕ್ಚರಲ್ ಬೋಸ್ಟ್ರಿಂಗ್ ಗರ್ಡರ್ ಅಂತ ಮಾಡ್ತಾಯಿದೆ. ಇದು ಕಂಪ್ಲೀಟ್ ಸಪೋರ್ಟ್ ಇರೋದಿಲ್ಲ, ಇಲ್ಲಿ 100 ಮೀಟ್ರಿಗೆ ಏನೂ ಸಪೋರ್ಟ್ ಇರೋದಿಲ್ಲ. ಸ್ಟೀಲ್ ಸ್ಟ್ರಕ್ಚರಲ್ಲಿ ಬಿಲ್ ಆಕಾರ ಅಂತೇನು ಹೇಳ್ತೀವಿ, ಬೋಸ್ಟ್ರಿಂಗ್ ಏನಿದೆ ಅದರದ್ದು. ಈಗ ನೀವು ಕೂಳೂರಿನಲ್ಲಿದೆಯಲ್ಲ, ಅದು ಕೂಳೂರಿನಲ್ಲಿರೋದು ಆ್ಯಕ್ಚುಲಿ ವರ್ಚುವಲ್ ಒಂಥರ ಬೋಸ್ಟ್ರಿಂಗ್ ಗರ್ಡರ್. ಇದು ಆ್ಯಕ್ಚುಯಲ್ ಬೋಸ್ಟ್ರಿಂಗ್ ಗರ್ಡರ್ನ ಡಿಸೈನ್ ಮಾಡಿ ಅಲ್ಲಿ ಮಾಡ್ತಾಯಿದೆ. ಇದರ ಫ್ಯಾಬ್ರಿಕೇಷನ್ ಆಲ್ರೆಡಿ ಚೆನ್ನೈಯಲ್ಲಿ ಒಂದು ಪ್ರಸಿದ್ಧ ಒಂದು ಫ್ಯಾಬ್ರಿಕೇಷನ್ ಶಾಪಲ್ಲಿ ಆಗ್ತಾಯಿದೆ. ಇಲ್ಲಿ ಆನ್ ಗ್ರೌಂಡ್ ನಾವು ತಣ್ಣೀರ್ಬಾವಿ ಸೈಡಲ್ಲೆಲ್ಲ ಏನಾಗಬೇಕಾಗಿತ್ತು ಎಲ್ಲ ಪಿಯರ್ಸ್ ಎಲ್ಲ ಆಗಿದೆ. 14 ಗರ್ಡರನ್ನು ಕೂಡ ಕಾಸ್ಟ್ ಮಾಡಿದ್ದೇವೆ. 4 ಗರ್ಡರ್ದು ಪ್ರೀಸ್ಟ್ರೆಸ್ಸಿಂಗ್ ಕೂಡ ಆಗಿದೆ. ಅದೇ ರೀತಿ ತಣ್ಣೀರ್ಬಾವಿ ಸೈಡಲ್ಲಿ 2 ಪಿಯರ್ ಆಗಬೇಕಾಗಿದೆ. ಅದರಲ್ಲಿ ನಮಗೆ ಸ್ವಲ್ಪ ಫಾರೆಸ್ಟ್ ಇದು ಜಾಗ ಬೇಕಾಗಿತ್ತು. ಅದಕ್ಕೆ ಬೇಕಾದ ಪರ್ಮಿಷನಿಗೆಲ್ಲ ಹಾಕಿ ಆ ಪರ್ಮಿಷನೆಲ್ಲ ಈಗ ದೊರಕಿದೆ. ಅದನ್ನು ಕೂಡ ಶುರು ಮಾಡ್ತೇವೆ. ಈಗ ಒಟ್ಟಾರೆ ಎಲ್ಲವೂ ಸರಿಯಾಗಿ ನಡೀತಾ ಇದೆ, ಬೇಕಾದ ಸ್ಪೀಡಲ್ಲಿ ನಡೀತಾ ಇದೆ. ಆಚೆ ಈಚೆ ನಾವೇನು ಅಪ್ರೋಚ್ ಅಂತ ಹೇಳ್ತೇವೆ, ಅಂದರೆ 10 ಮೀಟ್ರ್ ನಡುವಲ್ಲಿ ಇದರ ಹೈಟ್ ಇದೆ. ಅದನ್ನು ಲಾಸ್ಟಿಗೆ ಬರುವಾಗ ವಾಟ್ ಎವರ್ ರೋಡ್ ಅಪ್ರೋಚ್ ಇರ್ತಾರೆ ಅದಕ್ಕೆ ಒಂದು ಮುಟ್ಟಿಸಬೇಕಾಗತ್ತೆ. ಸೊ ಇದಕ್ಕೆ ಬೇಕಾಗಿ ನಾವು ಆರಿ ವಾಲ್ ಇದು ಅಪ್ರೋಚಸ್ ಮಾಡ್ತಾಯಿದ್ದೇವೆ. ಈ ಅಪ್ರೋಚಸ್ ಪ್ಲಸ್ 300 ಮೀಟರ್ ಬ್ರಿಡ್ಜ್ ಎಲ್ಲ ಸೇರಿ ಒಟ್ಟಿಗೆ 64 ಕೋಟಿ ಇದರ ವೆಚ್ಚ ಆಗ್ತಾಯಿದೆ. ಇದನ್ನು EPC ಮಾದರಿಯಲ್ಲಿ ಮಾಡ್ತಾಯಿದೆ, ಇಂಜಿನಿಯರಿಂಗ್ ಪ್ರೊಕ್ಯೂರ್ಮೆಂಟ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಬೇಸಿಸಲ್ಲಿ. ಸೊ ಇದು ಈಗ ಇದರದೆಲ್ಲ ಈ ಯಾವುದು ಬೋಸ್ಟಿಂಗ್ ಗರ್ಡರ್ ಎಲ್ಲ ಫ್ಯಾಬ್ರಿಕೇಟ್ ಆಗಿ ರೆಡಿಯಾಗಿದೆ, ಗರ್ಡರ್ಸ್ ಎಲ್ಲ ರೆಡಿಯಾಗಿದೆ. ಎಲ್ಲವೂ ಆ್ಯಸ್ ಪರ್ ಶೆಡ್ಯೂಲ್ ನಡೀತಾ ಇದೆ. ಎಲ್ಲವೂ ಸರಿಯಾಗಿ ನಡೆದು ಮುಂದುವರೆದು ಇದು ಮೇ 2026ಗೆ ಫುಲ್ಲಾಗಿ ರೆಡಿ ಆಗುತ್ತೆ.